ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, 2 ವಾರಗಳಿಗೆ ಮುಂಚೆ ನಾನು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡಿದೆ, ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ. ಆ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಚೆನ್ನಾಗಿರುವಂತ ಮ್ಯೂಚುವಲ್ ಫಂಡ್ಸ್ ಸ್ಕೀಮ್ ಗಳ ಬಗ್ಗೆ ತಿಳಿಸ್ಕೊಡಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ. ನಾನು ಆ ವಿಡಿಯೋದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ಡೈವರ್ಸಿಫೈ ಮಾಡಬಹುದು ಥ್ರೂ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಮೂಲಕ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಬೆಸ್ಟ್ ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ ಟು 10 ಇಯರ್ಸ್ ವರೆಗೂ ಹಿಸ್ಟ್ರಿ ಇರುವಂತ 5 ಸ್ಟಾರ್ ರೇಟಿಂಗ್ ಇರುವಂತ ಕೆಲವು ಫಂಡ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಅವುಗಳ ಬಗ್ಗೆ ಮತ್ತೊಂದಷ್ಟು ವಿಷಯನ ತಿಳ್ಕೊಂಡು ನಿಮಗೆ ಯಾವುದು ಬೆಸ್ಟ್ ಅಂತ ಒಂದೊಂದು ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಮಾಡಬಹುದು. ಖಂಡಿತ ಇದು ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್, ಹಾಗೆ ನೆಮ್ಮದಿಯ ಜೀವನಕ್ಕಾಗಿ ಇನ್ವೆಸ್ಟ್ ಮಾಡಬೇಕು. ಅದಕ್ಕಾಗಿನೇ ನಾನು ನೆಮ್ಮದಿಯ ಜೀವನಕ್ಕಾಗಿ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಸ್ಟಾಕ್ ಬೀಳ್ತು ಹೇಳ್ತು ಅಂತ ಭಯಪಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಕಂಪನಿಯ ರಿಸಲ್ಟ್ ಬಂದಿದೆ, ನಾನು ಅನಾಲಿಸಿಸ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಕಂಪನಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕು, ಕಂಪನಿ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ 10 to 15 ಇಯರ್ಸ್ ನೀವು ಅಷ್ಟೇ. ಅದರ ನಂತರ 15 ಇಯರ್ಸ್ ನೀವು ಕಂಟಿನ್ಯೂಸ್ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಖಂಡಿತ ಮುಂದಿನ ಜೀವನಗಳು ತುಂಬಾ ಸುಂದರವಾಗಿರುತ್ತೆ ನಿಮ್ದು. ಸೊ ಬನ್ನಿ ನೋಡೋಣ. ಮೊದಲಿಗೆ ಇಂದಿನ ವಿಡಿಯೋ ಇಲ್ಲಿದೆ ನೋಡಬಹುದು. ಪ್ರತಿಯೊಬ್ಬರು ಭಯವಿಲ್ಲದೆ ಇನ್ವೆಸ್ಟ್ ಮಾಡೋ ಟೆಕ್ನಿಕ್ ಅಥವಾ ಟೆನ್ಷನ್ ಫ್ರೀ ಇನ್ವೆಸ್ಟ್ಮೆಂಟ್. ಸೊ ಈ ವಿಡಿಯೋದ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋನ ಒಂದ್ಸಲ ನೋಡಿ, ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗಬಹುದು. ಸೊ ಇದರಲ್ಲಿ ನಾನು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ, ಎಸ್ಪೆಷಲಿ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಹಾಗೂ ಥಮ್ಯಾಟಿಕ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಫಂಡ್ ಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಫಂಡ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ಆಸ್ ಎ ಎಜುಕೇಶನಲ್ ಪರ್ಪಸ್ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದೀನಿ. ಸೊ ನೀವು ನಂತರ ಸ್ಟಡಿ ಮಾಡಿ ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು. ಹಾಗೆ ಇದು ಖಂಡಿತ ಪ್ರಮೋಷನಲ್ ವಿಡಿಯೋ ಅಲ್ಲ. ನಾನು ಇಲ್ಲಿವರೆಗೂ ಯಾವುದೇ ಪ್ರಮೋಷನ್ ಮಾಡಿಲ್ಲ. ಇದು ಕೂಡ ಅಷ್ಟೇ, ನಿಮ್ಗೆ ಬೆಸ್ಟ್ ಅನ್ನ ತಿಳಿಸ್ಕೊಡುವಂತ ಪ್ರಯತ್ನ ಅಷ್ಟೇ, ಯಾವುದೇ ಪ್ರಮೋಷನ್ ಅಲ್ಲ. ಹಾಗೆ ಮೊದಲಿಗೆ ನಾನು ಇಂದಿನ ವಿಡಿಯೋದ ಬ್ರೀಫ್ ಮಾಡ್ಬಿಡ್ತೀನಿ, ಇನ್ ಕೇಸ್ ಆ ವಿಡಿಯೋ ನೋಡಿಲ್ದೇ ಇರೋರಿಗೆ ಅರ್ಥ ಆಗೋಗೆ. ನಾನು ಇಂದಿನ ವಿಡಿಯೋದಲ್ಲಿ ಕೆಲವು ಪಾಯಿಂಟ್ಸ್ ಅನ್ನು ಮೆನ್ಷನ್ ಮಾಡಿದ್ದೆ. ಸೊ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ನೀವು ಹೇಗೆ ಡೈವರ್ಸಿಫೈ ಮಾಡಬಹುದು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಅಂತ. ಅದು ಹೇಗೆ ಅಂತಂದ್ರೆ ಸೆಕ್ಟರ್ ವೈಸ್ ಅಥವಾ ಮಾರ್ಕೆಟ್ ಕ್ಯಾಪ್ ವೈಸ್. ಎಸ್ಪೆಷಲಿ ನಾನು ಲಾರ್ಜ್ ಕ್ಯಾಪ್ ಒಂದು ಫಂಡ್ ಸೆಲೆಕ್ಟ್ ಮಾಡಿ, ಮಿಡ್ ಕ್ಯಾಪ್ ಒಂದು ಫಂಡ್ ಸೆಲೆಕ್ಟ್ ಮಾಡಿ, ಸ್ಮಾಲ್ ಕ್ಯಾಪ್ ಒಂದು ಫಂಡ್ ಸೆಲೆಕ್ಟ್ ಮಾಡಿ, ಹಾಗೆ ಬೇಕು ಅಂತಂದ್ರೆ ಥಮ್ಯಾಟಿಕಲ್ ಫಂಡ್ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಬಹುದು ನಿಮ್ಮ ಇಂಟ್ರೆಸ್ಟೆಡ್ ಥೀಮ್ ಬಗ್ಗೆ ಅಂತ ತಿಳಿಸ್ಕೊಟ್ಟಿದೆ. ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರಿ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂತ. ಖಂಡಿತ ಮಾಡಬಹುದು. ಫ್ಲೆಕ್ಸಿ ಕ್ಯಾಪ್ ನೀವು ಸೆಲೆಕ್ಟ್ ಮಾಡಿದಿರಿ ಅಂತಂದ್ರೆ ಮತ್ತೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಹೋಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಫ್ಲೆಕ್ಸಿ ಕ್ಯಾಪ್ ಅಲ್ಲೇ ಈ ಎಲ್ಲಾ ಸ್ಟಾಕ್ ಗಳು ಬಂದ್ಬಿಡುತ್ತೆ. ಅದರಲ್ಲಿ ಲಾರ್ಜ್ ಕ್ಯಾಪ್ ಇರುತ್ತೆ, ಸ್ಮಾಲ್ ಕ್ಯಾಪ್ ಇರುತ್ತೆ, ಮಿಡ್ ಕ್ಯಾಪ್ ಇರುತ್ತೆ, ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳನ್ನು ಕೂಡ ಆಡ್ ಮಾಡಿರ್ತಾರೆ. ಸೊ ಫ್ಲೆಕ್ಸಿ ಕ್ಯಾಪ್ ಪೂರ್ತಿ ಮಿಕ್ಸ್ ಇರುತ್ತೆ. ಸೊ ಹಾಗಾಗಿ ಫ್ಲೆಕ್ಸಿ ಕ್ಯಾಪ್ ಅನ್ನೇ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಹಾಗೆ ಸ್ವಲ್ಪ ಅಗ್ರೆಸಿವ್ ಇನ್ವೆಸ್ಟರ್ ಅನ್ನೋರು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತಿದ್ವಿ, ನೆಕ್ಸ್ಟ್ 15 ಇಯರ್ಸ್ ನಾನು ಯಾವುದೇ ಕಾರಣಕ್ಕೂ ತೆಗಿಯೋದಿಲ್ಲ ಅನ್ನೋರು ಸ್ಮಾಲ್ ಕ್ಯಾಪ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಬಹುದು. ಯಾಕೆಂದ್ರೆ ಅಲ್ಲಿ ಹೈ ರಿಟರ್ನ್ ಚಾನ್ಸಸ್ ಇರುತ್ತೆ, ರಿಸ್ಕ್ ಕೂಡ ಇರುತ್ತೆ, ಬಟ್ ರಿಟರ್ನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಲಾಂಗ್ ಟರ್ಮ್ ಪ್ರಿಫರ್ ಮಾಡುವಂತವ್ರು ಖಂಡಿತ ಸೆಲೆಕ್ಟ್ ಮಾಡಬಹುದು. ಸೊ ಇದು ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಆಯ್ಕೆ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನನಗೆ ಒಂದು ತಿಂಗಳಿಗೆ ಜಸ್ಟ್ 5,000 ಇನ್ವೆಸ್ಟ್ ಮಾಡಕ್ ಆಗುತ್ತೆ ಅನ್ನೋ ಫ್ಲೆಕ್ಸಿ ಕ್ಯಾಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಒಂದೇ ಫಂಡ್. ಇಲ್ಲ ನಾನು ಒಂದು 10,000 ರಿಂದ 20,000 ಇನ್ವೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ನನಗೆ ಮಂತ್ಲಿ ಅನ್ನೋರು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಈ 3 ಫಂಡ್ ಗಳಲ್ಲಿ ಒಂದೊಂದು ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬಹುದು. ಇಲ್ಲ ನನಗೆ 10,000 ಅಷ್ಟೇ ಸಾಧ್ಯ ಆಗೋದು ಮಂತ್ಲಿ, ಬಟ್ ನೆಕ್ಸ್ಟ್ 15 ಇಯರ್ಸ್ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಆಯ್ಕೆ ಮಾಡ್ಕೊಳ್ಬಹುದು. ಹಾಗೆ ಇನ್ನೂ ಕೆಲವರು ನನಗೆ 1,000 ಇನ್ವೆಸ್ಟ್ಮೆಂಟ್ ಆಗೋದು ಪ್ರತಿ ತಿಂಗಳು ಅನ್ನೋರು ಖಂಡಿತ ಮಾಡಬಹುದು. ನೀವು ಕೂಡ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ 15-20 ಇಯರ್ಸ್ ಟಾರ್ಗೆಟ್ ಇಟ್ಕೊಳ್ಬೇಕು 1,000-2,000 ಇನ್ವೆಸ್ಟ್ ಮಾಡೋರು. ಆದ್ರೆ ಪ್ರತಿ ವರ್ಷ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ನೀವು 10 ಇಯರ್ಸ್ ಇನ್ವೆಸ್ಟ್ ಮಾಡಿ, 15 ಇಯರ್ಸ್ ಮಾಡಿ, 20 ಇಯರ್ಸ್ ಮಾಡಿ, ಎಷ್ಟಾದ್ರೂ ಮಾಡಿ. ಆದ್ರೆ ಪ್ರತಿ ವರ್ಷ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಿ. ನೀವು 10,000 ಇನ್ವೆಸ್ಟ್ ಮಾಡೋರು ಜಾಸ್ತಿ ಮಾಡ್ಕೊಂಡು ಹೋಗಿ, 20,000 ಇನ್ವೆಸ್ಟ್ ಮಾಡೋರು ಜಾಸ್ತಿ ಮಾಡ್ಕೊಂಡು ಹೋಗಿ, 5,000 ಮಾಡೋರು ಜಾಸ್ತಿ ಮಾಡ್ಕೊಂಡು ಹೋಗಿ, 1,000 ಮಾಡೋರು ಅಂತ ಜಾಸ್ತಿ ಮಾಡ್ಲೇಬೇಕು. ಯಾಕಂದ್ರೆ ಜಸ್ಟ್ 1,000 ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನಾವು ಹೆಚ್ಚು ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವರ್ಷ 1,000 ಆಗುತ್ತೆ, ನೆಕ್ಸ್ಟ್ ಇಯರ್ 1,200 ರೂಪಾಯಿ ಆಗುತ್ತಾ, ಪರವಾಗಿಲ್ಲ, ಅಷ್ಟನ್ನೇ ಜಾಸ್ತಿ ಮಾಡಿ. ಅಥವಾ 1.5 ಆಗುತ್ತಾ, ಎಷ್ಟಾದ್ರೂ ಮಾಡಿ. ಒಟ್ಟಿಗೆ ಇಯರ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ. ಹಾಗೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಏನಪ್ಪಾ ಅಂತಂದ್ರೆ ನಾನು ನನ್ನ ಪೋರ್ಟ್ಫೋಲಿಯೋನ ವೆಲ್ ಡೈವರ್ಸಿಫೈಡ್ ಮಾಡಿದೀನಿ ಅಂತ ಅಂದ್ಕೊಂಡಿರ್ತಾರೆ. ಅವರು ಡೈವರ್ಸಿಫೈ ಮಾಡಿದ್ದಾರೆ ಅಂತ ಹೇಗೆ ಅಂದ್ಕೊಂಡಿರ್ತಾರೆ ಅಂದ್ರೆ ಮ್ಯೂಚುವಲ್ ಫಂಡ್ ನಾನು ಹೇಳ್ತಾ ಇರೋದಿಲ್ಲಿ, ನಾನು 3 ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂತಾರೆ. ಯಾವ ಫಂಡ್ ಗಳಪ್ಪ ಅಂತ ಕೇಳಿದ್ರೆ ಯಾವ ಹೇಳ್ತಾರೆ, ಎಲ್ಲಾನು ಕೂಡ ಲಾರ್ಜ್ ಕ್ಯಾಪ್ ಫಂಡ್ ಗಳೇ ಆಗಿರುತ್ತೆ. ಈ ರೀತಿ ಮಾಡೋದು ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಆಗೋದಿಲ್ಲ. ಯಾಕಂದ್ರೆ ನೀವು ಯಾವುದೇ ಫಂಡ್ ಸೆಲೆಕ್ಟ್ ಮಾಡಿ, ಲಾರ್ಜ್ ಕ್ಯಾಪ್ ಅಂತಂದ್ರೆ ಅಲ್ಲಿ 2-3 ಫಂಡ್ ಸೆಲೆಕ್ಟ್ ಮಾಡಿದ್ರೆ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಆಗೋದಿಲ್ಲ. ಮೋಸ್ಟ್ ಆಫ್ ದ ಅಥವಾ ಮೆಜಾರಿಟಿ ಸ್ಟಾಕ್ ಸೇಮ್ ಇರುತ್ತೆ ಎಲ್ಲ ಫಂಡ್ ಗಳಲ್ಲೂ ಕೂಡ. ಸ್ವಲ್ಪ ಬದಲಾವಣೆ ಇರುತ್ತೆ, ಅಟ್ಲೀಸ್ಟ್ 50% ಸೇಮ್ ಇರುತ್ತೆ.
ಸೊ ಆ ರೀತಿ ಇರುತ್ತೆ. ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ಅಥವಾ ಮಿಡ್ ಕ್ಯಾಪ್ ಅಲ್ಲಿ 2-3 ಫಂಡ್ ಸೆಲೆಕ್ಟ್ ಮಾಡಿದ್ರೆ, ಹಾಗಾಗಿ ಮಿಡ್ ಕ್ಯಾಪ್ ಅಲ್ಲಿ ಒಂದೇ ಮಾಡಬೇಕು, ಲಾರ್ಜ್ ಕ್ಯಾಪ್ ಅಲ್ಲೂ ಒಂದೇ ಮಾಡಬೇಕು, ಸ್ಮಾಲ್ ಕ್ಯಾಪ್ ಅಲ್ಲೂ ಒಂದೇ ಮಾಡಬೇಕು. ಸೊ ಒಂದೊಂದೇ ಫಂಡ್ ಸಾಕು. ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಸೆಲೆಕ್ಟ್ ಮಾಡಿ, ಬಟ್ ಒಂದೇ ಸಾಕು. ಇನ್ ಕೇಸ್ ನೀವು ಈ ಮೂರನ್ನು ಬಿಟ್ಟು ಫ್ಲೆಕ್ಸಿ ಕ್ಯಾಪ್ ಹೋಗ್ತೀವಿ ಅಂದ್ರೆ ಖಂಡಿತ ಫ್ಲೆಕ್ಸಿ ಕ್ಯಾಪ್ ಹೋಗ್ಬೋದು. ಆಗ ಅಗೇನ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಸೆಲೆಕ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲಾನು ಫ್ಲೆಕ್ಸಿ ಕ್ಯಾಪ್ ಅಲ್ಲೇ ಇನ್ವಾಲ್ವ್ ಆಗಿರುತ್ತೆ. ಸೊ ಬನ್ನಿ ಫಂಡ್ ಗಳನ್ನ ನೋಡ್ತಾ ಹೋಗೋಣ. ಹೇಳಿದ್ರೆ ನನಗೆ ಮನಿ ಕಂಟ್ರೋಲ್ ಅಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ ಸೆಕ್ಷನ್ ಓಪನ್ ಮಾಡಿದ್ವಿ. ಈ ಸೈಟ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ, ನೀವು ಕೂಡ ನೋಡ್ಕೊಳ್ಳಿ, ಇದು ಎಲ್ರಿಗೂ ಕೂಡ ಸಿಗುತ್ತೆ. ಇಲ್ಲಿ ವೇರಿಯಸ್ ಫಂಡ್ಸ್ ಇದೆ, ಕಾಂಟ್ರಾ ಫಂಡ್ ಕೂಡ ಇದಾವೆ ನೋಡಬಹುದು. ನಾನು ಮೊನ್ನೆ ತಾನೇ ಕಾಂಟ್ರಾರಿಯನ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಫಂಡ್ ಕೂಡ ಇದಾವೆ, 2 ಫಂಡ್ ಇದಾವೆ. ಎಸ್ಪೆಷಲಿ ನಾನು 5 ಸ್ಟಾರ್ ರೇಟಿಂಗ್ ಇರುವಂತಹ ಫಂಡ್ ಗಳನ್ನ ಮಾತ್ರ ಓಪನ್ ಮಾಡಿದ್ದೀನಿ ಇಲ್ಲಿ. ಸೊ ಅದರಲ್ಲಿ SBI ಡೈರೆಕ್ಟ್ ಪ್ಲಾನ್ ಹಾಗೂ ರೆಗ್ಯುಲರ್ ಪ್ಲಾನ್ ಇದೆ, 2 ಕಾಂಟ್ರಾ ಫಂಡ್ಸ್ ಅಲ್ಲಿ. ಹಾಗೆ 10 ಇಯರ್ಸ್ ವರೆಗೂ ಹಿಸ್ಟ್ರಿ ಇರುವಂತ ಫಂಡ್ ಗಳು ನೋಡಬಹುದು. ಸೊ ಕಾಂಟ್ರಾ ಫಂಡ್ಸ್ ಕೂಡ ELSS ಫಂಡ್ಸ್ ಇದೆ. ಆಕ್ಚುಲಿ ಇದು ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ. ನೀವು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ನಿಮ್ಮ ಫ್ಯೂಚರ್ ಗೋಸ್ಕರ ಇನ್ವೆಸ್ಟ್ ಮಾಡಿ, ಬರೀ ಟ್ಯಾಕ್ಸ್ ಸೇವಿಂಗ್ ಗುರಿಯನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಟ್ಯಾಕ್ಸ್ ಸೇವಿಂಗ್ ಓಕೆ, ಬಟ್ ಅದೇ ನಮ್ಮ ಮೋಟೋ ಆಗಬಾರ್ದು. ತುಂಬಾ ಜನ ಇನ್ವೆಸ್ಟ್ ಮಾಡೋದೇ ಅದೇ ಕಾರಣಕ್ಕೆ. ಕೆಲವರು ಇನ್ಶೂರೆನ್ಸ್ ತಗೊಳ್ಳೋದು ಕೂಡ ಅದೇ ಕಾರಣಕ್ಕೆ. ಸೊ ಇನ್ಶೂರೆನ್ಸ್ ನಮ್ಮ ಎಮರ್ಜೆನ್ಸಿಗೋಸ್ಕರ ತಗೊಳ್ಬೇಕು, ಟ್ಯಾಕ್ಸ್ ಸೇವ್ ಮಾಡೋಕ್ಕೋಸ್ಕರ ಅಲ್ಲ. ಜೊತೆಗೆ ಇಲ್ಲಿ ಲಾಕ್ ಇನ್ ಪೀರಿಯಡ್ ಕೂಡ ಇರುತ್ತೆ. ELSS ಸ್ಕೀಮ್ ಅಲ್ಲಿ 3 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅದಕ್ಕೆ ಮುಂಚೆ ನಾವು ತೆಗಿಯೋದಕ್ಕೆ ಆಗೋದಿಲ್ಲ, ತೆಗೆದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಗೋದೆ. ಸೊ ಅವುಗಳು ಇದಾವೆ, ನೋಡಬಹುದು. ಇನ್ ಕೇಸ್ ನೀವು ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡ್ತಿದ್ದೀರಿ ಅಂತ ಖಂಡಿತ ಅವನ್ನು ಕೂಡ ನೋಡಬಹುದು. 10 ಇಯರ್ಸ್ ಅಲ್ಲಿ ನೋಡಬಹುದು, ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿದೆ. ಕ್ವಾಂಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಸೊ ಹಾಗೆ ಶಾರ್ಟ್ ಟರ್ಮ್ ರಿಟರ್ನ್ಸ್ ಅನ್ನು ನೋಡಿ ಇನ್ವೆಸ್ಟ್ ಮಾಡಬೇಡಿ, ಲಾಂಗ್ ಟರ್ಮ್ ರಿಟರ್ನ್ಸ್ ಅನ್ನು ಕೂಡ ನೋಡಿ. ಯಾಕಂದ್ರೆ ಕೆಲವೊಂದ್ಸಲ ಶಾರ್ಟ್ ಟರ್ಮ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಲಾಂಗ್ ರನ್ ಅಲ್ಲಿ ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಹಿಂದಿನ 10 ವರ್ಷ ಈ ರೀತಿ ರಿಟರ್ನ್ಸ್ ಕೊಟ್ಟಿದೆ ಅಂದ ತಕ್ಷಣ ಮುಂದಿನ 10 ವರ್ಷ ಕೂಡ ಅದೇ ರೀತಿ ಸಿಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಹೋಪ್ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು ಅಷ್ಟೇ. ಸೊ ನಮ್ಮ ಮೇಜರ್ ಪ್ಲಾನ್ ಗಳಿಗೆ ಬರೋಣ. ಫೋಕಸ್ಡ್ ಫಂಡ್ಸ್ ಕೂಡ ಇದಾವೆ, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಫಂಡ್ ಕೂಡ ಇದೆ ನೋಡಬಹುದು. ಇನ್ ಕೇಸ್ ನೀವು ಕಡಿಮೆ ರಿಸ್ಕ್ ಅನ್ನ ತಗೊಳಕ್ ಇಷ್ಟಪಡ್ತೀರಿ, ನಿಮ್ಗೆ ಆಗೋದು ಯಾವ್ದಾದ್ರು ಒಂದು ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಷ್ಟೇ ಅನ್ಸಿದ್ರೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲೂ ಕೂಡ ನೋಡಬಹುದು ಸಾಕಷ್ಟು ಫಂಡ್ ಗಳಿದಾವೆ, 10 ಇಯರ್ಸ್ ವರೆಗೂ ಹಿಸ್ಟ್ರಿ ಇರುವಂತಹ ಫಂಡ್ ಗಳೇ ಇದಾವೆ ಇಲ್ಲೂ ಕೂಡ. ಸೊ ನೆಕ್ಸ್ಟ್ ನಮ್ಮ ಮೇನ್ ಫೋಕಸ್ ಆಗಿರುವಂತಹ ಲಾರ್ಜ್ ಕ್ಯಾಪ್ ಫಂಡ್ ಗೆ ಬಂದು ನೋಡಬಹುದು. ಇಲ್ಲಿ ಸಾಕಷ್ಟು ಫಂಡ್ ಗಳಿದೆ. ನಿಪ್ಪಾನ್, ICICI, JM 5 ಸ್ಟಾರ್ ರೇಟಿಂಗ್ ಇರುವಂತ 6 ಫಂಡ್ಸ್ ಇದೆ. ಸೊ 6 ಫಂಡ್ಸ್ ಅಲ್ಲಿ ನೀವು ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. 2-3 ಸೆಲೆಕ್ಟ್ ಮಾಡಿದ್ರೆ ಅಷ್ಟೊಂದು ಬೆನಿಫಿಟ್ ಇರೋದಿಲ್ಲ. ಸೊ ನೋಡಬಹುದು ಎಲ್ಲ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ರಿಟರ್ನ್ಸ್ ಇದೆ. 10 ಇಯರ್ಸ್ 5 ಇಯರ್ಸ್ ಚೆಕ್ ಮಾಡಿ, ಆಲ್ಮೋಸ್ಟ್ ಪಾಯಿಂಟ್ ಸಮಥಿಂಗ್ ಡಿಫರೆನ್ಸ್ ಅಷ್ಟೇ. ಸೊ ಹಂಗಾಗಿ ನಿಮ್ಗೆ ಇಲ್ಲಿ ಹೆಚ್ಚು ಡಿಫರೆನ್ಸ್ ಆಗೋದಿಲ್ಲ ರಿಟರ್ನ್ಸ್ ಅಲ್ಲಿ. ಹಾಗಾಗಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 5 ಫಂಡ್ ಗಳಿದಾವೆ ಅಥವಾ 6 ಫಂಡ್ ಗಳಿದಾವೆ. ಸೊ 6ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬಹುದು. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತದನ್ನೇ ಸೆಲೆಕ್ಟ್ ಮಾಡ್ಕೊಳ್ಬಹುದು ಲಾರ್ಜ್ ಕ್ಯಾಪ್ ಅಲ್ಲಿ. ನೆಕ್ಸ್ಟ್ ಮಿಡ್ ಕ್ಯಾಪ್ ಗೆ ಬರೋಣ. ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ 1 2 3 4 ಫಂಡ್ಸ್ ಇದೆ. ಸೊ ಇಲ್ಲೂ ಕೂಡ 4 ಅಲ್ಲಿ 3 10 ಇಯರ್ಸ್ ಹಿಸ್ಟ್ರಿ ಇದೆ. ಸೊ ಇಲ್ಲಿ ನೋಡಬಹುದು ಮಿಡ್ ಕ್ಯಾಪ್ ಸ್ವಲ್ಪ ರಿಟರ್ನ್ಸ್ ಕೂಡ ಜಾಸ್ತಿ ಲಾರ್ಜ್ ಕ್ಯಾಪ್ ಹೋಲಿಸಿದ್ರೆ. ಇಲ್ಲೇ ಲಾರ್ಜ್ ಕ್ಯಾಪ್ ನೋಡಿ 5 ಇಯರ್ಸ್ ಅಲ್ಲಿ 10 ಇಯರ್ಸ್ ಅಲ್ಲಿ 16%, ಇಲ್ಲಿ 22%. ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ, ರಿವಾರ್ಡ್ ಕೂಡ ಜಾಸ್ತಿ. ಹಾಗಾಗಿನೇ ನಾವು ಒಂದರಲ್ಲೇ ಜಾಸ್ತಿ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಾರ್ದು. ಇಲ್ಲಿ ಕಡಿಮೆ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ, ಇಲ್ಲಿ ಜಾಸ್ತಿ ರಿಸ್ಕ್ ಅಲ್ಲಿ ಜಾಸ್ತಿ ರಿಟರ್ನ್ ಸಿಗುತ್ತೆ. ಸೊ ನೆಕ್ಸ್ಟ್ ಮಲ್ಟಿ ಕ್ಯಾಪ್ ಫಂಡ್ ಕೂಡ ಇದಾವೆ ನೋಡಬಹುದು. ಹಾಗೆ ಥಮ್ಯಾಟಿಕ್ ಫಂಡ್ಸ್ ನೋಡಬಹುದು. ಕನ್ಸಂಪ್ಷನ್ ಫಂಡ್, ಎಸ್ಪೆಷಲಿ ಕನ್ಸಂಪ್ಷನ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ನೋಡಬಹುದು, ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇನ್ಫ್ರಾ ನೋಡಬಹುದು, ನ್ಯಾಚುರಲ್ ರಿಸೋರ್ಸಸ್ ಅಂಡ್ ನ್ಯೂ ಎನರ್ಜಿ. ಸೊ ಈ ರೀತಿ ಸೆಕ್ಟರ್ ವೈಸ್ ಇನ್ವೆಸ್ಟ್ ಮಾಡುವಂತಹ ಫಂಡ್ ಗಳಾಗಿರ್ತವೆ ಥಮ್ಯಾಟಿಕ್ ಫಂಡ್ಸ್. ಇದರಲ್ಲಿ ನೀವು ರಿನ್ಯೂವಬಲ್ ಎನರ್ಜಿ ಕೂಡ ಬರುತ್ತೆ, ಅಂತವನ್ನು ಸೆಲೆಕ್ಟ್ ಮಾಡಬಹುದು. ಬಟ್ ಅವುಗಳಲ್ಲಿ ಇನ್ನೂ ಜಾಸ್ತಿ ದಿನದ ಹಿಸ್ಟ್ರಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಇತ್ತೀಚೆಗೆ ಲಾಂಚ್ ಮಾಡಿರುವಂತಹ ಪ್ಲಾನ್ ಗಳಿದಾವೆ. ಹಾಗಾಗಿ ಇಲ್ಲಿ ಅಪಿಯರ್ ಆಗಿಲ್ಲ. 10 ಇಯರ್ಸ್ 5 ಇಯರ್ಸ್ ಇರುವಂತಹ ಫಂಡ್ ಗಳನ್ನ ಹಾಗೂ 5 ಸ್ಟಾರ್ ರೇಟಿಂಗ್ ಇರುವಂತಹ ಫಂಡ್ ಗಳನ್ನ ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅವು ಅಪಿಯರ್ ಆಗಿಲ್ಲ. ಸ್ಟಿಲ್ ಇಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ. ಸೊ ಇದು ಥಮ್ಯಾಟಿಕ್ ಫಂಡ್ಸ್. ಇದರಲ್ಲೂ ಕೂಡ ಅಷ್ಟೇ, ನಿಮ್ಗೆ ಯಾವ್ದು ಫೇವರೇಟ್ ಸೆಕ್ಟರ್ ಅನ್ಸುತ್ತೋ ಅಂತ ಒಂದು ಸೆಕ್ಟರ್ ನ ಬೇಕಿದ್ರೆ ಆಯ್ಕೆ ಮಾಡ್ಕೊಳ್ಬಹುದು, ಅಥವಾ ನೀವು ಬರೀ ಲಾರ್ಜ್ ಮಿಡ್ ಸ್ಮಾಲ್ ಕ್ಯಾಪ್ ಅಲ್ಲೇ ಹೋಗಬಹುದು. ಹಾಗೆ ನೆಕ್ಸ್ಟ್ ಸ್ಮಾಲ್ ಕ್ಯಾಪ್ ಗೆ ಬರೋಣ. ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಸೇಮ್ 6 ಫಂಡ್ಸ್ ಇದೆ. 6 ಫಂಡ್ಸ್ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಇದೆ. ಮೋರ್ ದನ್ 20% ರಿಟರ್ನ್ಸ್ ಇದೆ 10 ಇಯರ್ಸ್ ಅಲ್ಲಿ. 5 ಇಯರ್ಸ್ ಅಲ್ಲೂ ಕೂಡ ಮೋರ್ ದನ್ 20% ರಿಟರ್ನ್ಸ್ ಇದೆ. 3 ಇಯರ್ಸ್ ಅಲ್ಲಂತೂ ಮೋರ್ ದನ್ 30% ರಿಟರ್ನ್ಸ್. ಸೊ ಇಲ್ಲಿ ಈ 5ರಲ್ಲಿ ಯಾವ್ದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಾನೇನು ಇಂಥದ್ದೇ ಸೆಲೆಕ್ಟ್ ಮಾಡಿ ಅಂತ ಏನ್ ಹೇಳೋದಿಲ್ಲ. ಸಾರಿ, ಆಕ್ಚುಲಿ ಲಾಸ್ಟ್ 2 ವ್ಯಾಲ್ಯೂ ಫಂಡ್ಸ್, ಈ 4 ಮಾತ್ರ ಸ್ಮಾಲ್ ಕ್ಯಾಪ್ ಫಂಡ್ಸ್. ಸೊ ಈ 4ರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. 4 ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಜೊತೆಗೆ 5 ಸ್ಟಾರ್ ರೇಟಿಂಗ್ ಕೂಡ ಇದೆ. ಅಸೆಟ್ ಮ್ಯಾನೇಜ್ಮೆಂಟ್ ಕೂಡ ನೋಡಬಹುದು ಎಷ್ಟಿದೆ ಅಂತ. ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 45,000 ಕೋಟಿ, 11,800 ಕೋಟಿ ಇರುವಂತಹ ಫಂಡ್ಸ್. ಸೊ ಇದಿಷ್ಟನ್ನ ನೀವು ನೋಡ್ಕೊಳ್ಬಹುದು. ನಿಮ್ಗೆ ಬೆಸ್ಟ್ ಅನ್ಸಂತ ಫಂಡ್ ಗಳನ್ನ ಸೆಲೆಕ್ಟ್ ಮಾಡಬಹುದು. ಸ್ಮಾಲ್ ಕ್ಯಾಪ್ ಅಲ್ಲಿ 4 ಫಂಡ್ಸ್ ಇದೆ, 5 ಸ್ಟಾರ್ ರೇಟಿಂಗ್ ಇರುವಂತವು. ಮಿಡ್ ಕ್ಯಾಪ್ ಅಲ್ಲಿ 4 ಇದೆ, ಲಾರ್ಜ್ ಕ್ಯಾಪ್ ಅಲ್ಲಿ 6 ಇದೆ. ಸೊ ನೀವು ಎಲ್ಲ ಕಡೆ ಕೂಡ ಬೆಸ್ಟ್ ಒಂದೊಂದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಎಲ್ಲ ಕಡೆ ಇನ್ವೆಸ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ನೀವು ಮಲ್ಟಿ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಒಂದೇ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅಲ್ಲೂ ಕೂಡ ಅಷ್ಟೇ 2-3 ಫಂಡ್ ಅನ್ನ ಆಯ್ಕೆ ಮಾಡ್ಕೊಳಕ್ ಹೋಗ್ಬೇಡಿ. 1 ಈಸ್ ಎನಫ್. ನೀವು ಮಲ್ಟಿ ಕ್ಯಾಪ್ ಅನ್ನ ಸೆಲೆಕ್ಟ್ ಮಾಡಿದೀರಿ ಅಂತ 1 ಫಂಡ್ ಈಸ್ ಎನಫ್.
ಒಂದರಲ್ಲೇ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಬೇಕು ಅಂದ್ರೆ ಯಾವ್ದಾದ್ರು ಸೆಕ್ಟೋರಲ್ ಥೀಮ್ ಅನ್ನ ಆಯ್ಕೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬಹುದು, ಅಥವಾ ಸ್ಮಾಲ್ ಕ್ಯಾಪ್ ನೇ ಆಯ್ಕೆ ಮಾಡ್ಕೊಳ್ಬಹುದು. ಎಲ್ಲ ಜಾಸ್ತಿ ಅಂದ್ರೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋರು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ 3 ಫಂಡ್ ಗಳನ್ನ ಆಯ್ಕೆ ಮಾಡ್ಕೊಂಡು ಮುಂದುವರಿಬಹುದು. ಜಸ್ಟ್ 1000 ಫಾರ್ ಫಂಡ್ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ನೀವೇನು 5,000 10,000 ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. 1,000ದಿಂದ ಕೂಡ ಇದಾವೆ. ಸಾಕಷ್ಟು ಮ್ಯೂಚುವಲ್ ಫಂಡ್ಗಳು 100 ರೂಪಾಯಿಂದನೂ ಕೂಡ ಇದಾವೆ. ಬಟ್ ಮಿನಿಮಮ್ 1000 ಇನ್ವೆಸ್ಟ್ ಮಾಡ್ತಾ ಹೋಗಿ ಅದ್ರ ಮೇಲೆ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಸೊ ನನ್ನ ಪ್ರಕಾರ ನೀವು ನೆಕ್ಸ್ಟ್ 15 ಇಯರ್ಸ್ ಆದ್ಮೇಲೆ ಕೆಲಸನೇ ಮಾಡದಿದ್ರು ಜೀವನ ಮಾಡಬೇಕು, ಅಷ್ಟು ರಿಟರ್ನ್ಸ್ ಬೇಕು ಅನ್ನೋರು 15,000 to 20,000 ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಂಗೇನಾದ್ರೂ ಮಾಡಕ್ಕೆ ಸಾಧ್ಯ ಅಂದ್ರೆ ಖಂಡಿತ ಆಫ್ಟರ್ 15 ಇಯರ್ಸ್ ಪೀಸ್ಫುಲ್ ಜೀವನ ನಿಮ್ದಾಗುತ್ತೆ. ಈಗ ಸ್ವಲ್ಪ ಕಷ್ಟಪಟ್ರೆ ಮುಂದಿನ ದಿನಗಳಲ್ಲಿ ನೆಮ್ಮದಿ ಜೀವನ ನಿಮ್ದಾಗುತ್ತೆ. ಹಾಗೆ ಮಕ್ಕಳ ಫ್ಯೂಚರ್ ಬಗ್ಗೆ ನೋಡೋರು ಕೂಡ ಖಂಡಿತ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬಹುದು. ಇಲ್ಲೇ ಯಾವ್ದಾದ್ರು ಫಂಡ್ ಗಳನ್ನ ಆಯ್ಕೆ ಮಾಡ್ಕೊಂಡು ತುಂಬಾ ಜನ ಕೇಳ್ತಾ ಇರ್ತಾರೆ, ನಮ್ಮ ಮಗಳ ಮದುವೆಗೆ ಬೇಕಾಗ್ಬೋದು, ಮಗನ ಮದುವೆಗೋ ಅಥವಾ ಹೈಯರ್ ಎಜುಕೇಶನ್ಗೋ ಬೇಕಾಗ್ಬೋದು ಅಂತವರು ಕೂಡ ಖಂಡಿತ ನಿಮ್ಮ ಟಾರ್ಗೆಟ್ 10 ಇಯರ್ಸ್ 15 ಇಯರ್ಸ್ ಇದ್ರೆ ಆರಾಮಾಗಿ ಮಾಡ್ಕೊಂಡೋಗಿ ನೀವು ಜಸ್ಟ್ 5,000 ಪರ್ ಮಂತ್ ಇನ್ವೆಸ್ಟ್ ಮಾಡ್ತಾ ಹೋದ್ರು ಕೂಡ ನೆಕ್ಸ್ಟ್ 10 ಇಯರ್ಸ್ ಅಥವಾ 15 ಇಯರ್ಸ್ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ನಿಮ್ಮ ಮಕ್ಕಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಬಹುದು. ಅದನ್ನ ಮಾಡಿ ಕೂಡ ನಿಮ್ಮಲ್ಲಿ ಸಾಕಷ್ಟು ಹಣ ಉಳಿಯುವಷ್ಟು ರಿಟರ್ನ್ಸ್ ಜನರೇಟ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಬಟ್ ನೆಕ್ಸ್ಟ್ 10 to 15 ಇಯರ್ಸ್ ರೆಗ್ಯುಲರ್ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ನಾವು 1 ವರ್ಷ 2 ವರ್ಷ 3 ವರ್ಷ ಇನ್ವೆಸ್ಟ್ ಮಾಡಿ ಸ್ಟಾಪ್ ಮಾಡಿದೀವಿ ಅಂತಂದ್ರೆ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ ಅಷ್ಟೊಂದು. ಬಟ್ ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರೆ ಖಂಡಿತ ರಿಟರ್ನ್ ಸಿಗುತ್ತೆ. ಹಾಗೆ ಮಾರ್ಕೆಟ್ ಬೀಳಿ ಏಳಿ ಯಾವುದೇ ಕಾರಣಕ್ಕೂ SIP ಸ್ಟಾಪ್ ಮಾಡಬಾರದು. ಕಂಟಿನ್ಯೂಸ್ ಇನ್ವೆಸ್ಟ್ ಮಾಡ್ತಾನೆ ಹೋಗ್ಬೇಕು. ಆಗ ಖಂಡಿತ ಒಳ್ಳೆ ರಿಟರ್ನ್ಸ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಇಲ್ಲೇ ನೋಡಿ, ಯಾವುದೇ ಫಂಡ್ ನೋಡಿ 10 ಇಯರ್ಸ್ ಅಲ್ಲಿ ಯಾವ್ದಾದ್ರು ನೆಗೆಟಿವ್ ರಿಟರ್ನ್ಸ್ ಕಾಣ್ತಾ ಇದೆಯಾ? 5 ಇಯರ್ಸ್ ಅಲ್ಲಿ, 10 ಇಯರ್ಸ್ ಅಲ್ಲಿ ಇಲ್ಲ. 1 ಇಯರ್ 2 ಇಯರ್ ಅಲ್ಲೂ ಚೆನ್ನಾಗಿ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಆದ್ರೆ ಇದೇ ರೀತಿ ರಿಟರ್ನ್ಸ್ ವರ್ಷ ಕೂಡ ಸಿಗೋದಿಲ್ಲ. ಅದ್ರ ಬಗ್ಗೆ ಕೂಡ ಗಮನ ಇರಲಿ. ಯಾಕಂದ್ರೆ ಈಗ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಎಸ್ಪೆಷಲಿ ಲಾಸ್ಟ್ 2-3 ಇಯರ್ಸ್ ಅಲ್ಲಿ. ಹಾಗಾಗಿ ಒಳ್ಳೆ ರಿಟರ್ನ್ ಸಿಕ್ಕಿದೆ. ಬಟ್ ಎವ್ರಿ ಟೈಮ್ ಹಿಂಗೆ ಇರೋದಿಲ್ಲ. ಬಟ್ 5 ಇಯರ್ಸ್ 10 ಇಯರ್ಸ್ ಅಲ್ಲಿ ಖಂಡಿತ ಮೈನಸ್ ಆಗೋದಿಲ್ಲ, ನೀವು ಒಳ್ಳೆ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡಿ. ಇವೆಲ್ಲನೂ ಕೂಡ ಒಳ್ಳೆ ಫಂಡ್ಸ್. ಈ ವೆಬ್ಸೈಟ್ ಲಿಂಕ್ ಅನ್ನ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಬಹುದು. ಹಾಗೆ ತುಂಬಾ ಜನ ಪ್ರಶ್ನೆ ಮಾಡಬಹುದು, ಯಾವ್ದು ಬೆಸ್ಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಗೆ ಅಂತ. ಸುಮಾರು ಇದೆ. ಗ್ರೋ ನಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು, ಪೇಟಿಎಂ ಮನಿಲಿ ಇನ್ವೆಸ್ಟ್ ಮಾಡಬಹುದು, ಜರೋದಾದ ಕಾಯಿನ್ ಅಂತ ಒಂದು ಆಪ್ ಇದೆ, ಅದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ICICI ಬ್ಯಾಂಕ್ ಕೂಡ ಇದೆ. ಹಾಗೆ ನಿಮ್ಮ ಬ್ಯಾಂಕ್ ಗಳು ಕೂಡ ಮ್ಯೂಚುವಲ್ ಫಂಡ್ಸ್ ಪ್ರೊವೈಡ್ ಮಾಡಬಹುದು. ಅಂತ ಬ್ಯಾಂಕ್ ಗಳಲ್ಲಿ ಒಂದ್ಸಲ ವಿಚಾರಿಸಿ. SBI ಪ್ರೊವೈಡ್ ಮಾಡುತ್ತೆ. ಹಾಗೆ ತುಂಬಾ ಜನ ಪ್ರಶ್ನೆ ಕೂಡ ಮಾಡ್ತೀರಿ. ನಾನು ಎಸ್ಪೆಷಲಿ ಲಾಸ್ಟ್ ವಿಡಿಯೋಗೆ ಒಬ್ರು ಪ್ರಶ್ನೆ ಮಾಡಿದ್ರು, ನಾನು HDFC ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, HDFC ಬ್ಯಾಂಕ್ ಬೀಳ್ತಾ ಇದೆ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ. ಖಂಡಿತ ಇಲ್ಲ. HDFC ಬ್ಯಾಂಕ್ ಆಗ್ಬೋದು, HDFC ಮ್ಯೂಚುವಲ್ ಫಂಡ್ ಆಗ್ಬೋದು, ಡಿಫರೆಂಟ್ ಕಂಪನೀಸ್. HDFC ಬ್ಯಾಂಕ್ ಸ್ಟಾಕ್ ಏನೇ ಇಂಪ್ಯಾಕ್ಟ್ ಆದ್ರೂ ಕೂಡ ಮ್ಯೂಚುವಲ್ ಫಂಡ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗೋದಿಲ್ಲ. ಇನ್ ಕೇಸ್ ಮ್ಯೂಚುವಲ್ ಫಂಡ್ HDFC ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಡೌನ್ ಆಗುತ್ತೆ ಅಲ್ಲಿ ಅಷ್ಟೇ. ಹಾಗಂತ HDFC ಬ್ಯಾಂಕ್ ಫಂಡ್ ಮಾತ್ರ ಇನ್ವೆಸ್ಟ್ ಮಾಡಿರೋದಿಲ್ಲ, ಬೇರೆ ಮ್ಯೂಚುವಲ್ ಫಂಡ್ ಗಳು ಕೂಡ HDFC ಬ್ಯಾಂಕ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ನೀವು ಯಾವುದೇ ಲಾರ್ಜ್ ಕ್ಯಾಪ್ ಫಂಡ್ ಅನ್ನ ಓಪನ್ ಮಾಡಿ ನೋಡಿ, HDFC ಬ್ಯಾಂಕ್ ಅಲ್ಲಿ ಅವರ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಾಗೆ ಬ್ಯಾಂಕ್ ಸ್ಟಾಕ್ ಬೀಳ್ತು ಅಂದ ತಕ್ಷಣ ಮ್ಯೂಚುವಲ್ ಫಂಡ್ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ. ಯಾಕಂದ್ರೆ ಅವರು 100 ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಬರೀ ಆ ಒಂದು ಬ್ಯಾಂಕ್ ಮೇಲೆ ಇನ್ವೆಸ್ಟ್ ಮಾಡಿರಲ್ಲ ಅಥವಾ ಆ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿರೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೀವು SBI ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಷ್ಟೇ. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ SBI ಸ್ಟಾಕ್ ಬಿತ್ತು ಅಂದ ತಕ್ಷಣ ಮ್ಯೂಚುವಲ್ ಫಂಡ್ ಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಈ ವಿಡಿಯೋದಲ್ಲಿ ಅಂದ್ಕೊಳ್ತೀನಿ. ಬೆಸ್ಟ್ ಮ್ಯೂಚುವಲ್ ಫಂಡ್ ಗಳನ್ನ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ನಾನು ಒಂದಲ್ಲ 4 ಫಂಡ್ಸ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದರಲ್ಲಿ ಒಂದೊಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಅಲ್ಲಿ ಥಮ್ಯಾಟಿಕಲ್ ಬೇಕಂದ್ರೆ ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಜಸ್ಟ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಕಂಟಿನ್ಯೂ ಮಾಡಬಹುದು. ಇವನ್ ಫ್ಲೆಕ್ಸಿ ಕ್ಯಾಪ್ ಕೂಡ ಅಥವಾ ಮಲ್ಟಿ ಕ್ಯಾಪ್. ಕೆಲವು ಕಡೆ ಫ್ಲೆಕ್ಸಿ ಕ್ಯಾಪ್ ಅಂತ, ಕೆಲವರು ಮಲ್ಟಿ ಕ್ಯಾಪ್ ಅಂತ. ಸೊ ಆಲ್ಮೋಸ್ಟ್ 2 ಸೇಮ್ ಇರುತ್ತೆ. ಸೊ ಅದರಲ್ಲೂ ಕೂಡ ಬೇಕಿದ್ರೆ ಆಯ್ಕೆ ಮಾಡ್ಕೊಳ್ಬಹುದು. ಸರಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.